ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲೇಬರ್ ಕಾರ್ಡ್ ಇದ್ದಂಥವರು ಲೇಬರ್ ಕಾರ್ಡ್ ಮೇಲೆ ಮಕ್ಕಳ ಸ್ಕಾಲರ್ಶಿಪ್ಗೆ ಆನ್ಲೈನ್ ಮುಖಾಂತರ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಅರ್ಜಿ ಸಲ್ಲಿಸಿದಂಥವ್ರಿಗೆ ಹಣ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ನಂತರ ನಿಮ್ಮ ಅಪ್ಲಿಕೇಶನ್ ಏನಾದರೂ ಪೆಂಡಿಂಗ್ ಇದೆಯಾ ಅಥವಾ ಪ್ರೊಸೆಸಿಂಗ್ ಅಲ್ಲಿದೆಯಾ, ಅಥವಾ ಮಕ್ಕಳ ಸ್ಕಾಲರ್ಶಿಪ್ ಮೇಲೆ ಅರ್ಜಿಯನ್ನು ಸಲ್ಲಿಸಿದಂಥವ್ರಿಗೆ ಹಣ ಬಂದಿದೆಯಾ ಇಲ್ವಾ, ಯಾವ ಬ್ಯಾಂಕ್ಗೆ ಬಂದಿದೆ, ನಂತರ ಎಷ್ಟು ಬಂದಿದೆ, ಯಾವ ದಿನಾಂಕದಂದು ಬಂದಿದೆ ಅಂತ ಹೇಳ್ಬಿಟ್ಟು ಸುಲಭವಾಗಿ ನೀವೇ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು. ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನೀಗ ನಿಮಗೆ ತಿಳಿಸ್ತೀನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ನೀವು ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕ್ಲಿಕ್ ಹಿಯರ್ ಟು ವ್ಯೂ ಎಜುಕೇಷನ್ ಅಸಿಸ್ಟೆನ್ಸ್ ಸ್ಟೇಟಸ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಎಂಟರ್ ರೆಫರೆನ್ಸ್ ನಂಬರ್ ಹತ್ರ ನೀವು ಅರ್ಜಿ ಹಾಕಿದಾಗ ಏನು ನಿಮಗೆ ಒಂದು ಅಕ್ಲಾರ್ಜ್ಮೆಂಟನ್ನು ಕೊಟ್ಟಿರ್ತಾರೆ ಮಕ್ಕಳ ಸ್ಕಾಲರ್ಶಿಪ್ಗೆ. ಆ ಅಕ್ಲಾರ್ಜ್ಮೆಂಟಲ್ಲಿ ಒಂದು ಅಕ್ಲಾರ್ಜ್ಮೆಂಟ್ ನಂಬರ್ ಇರುತ್ತೆ. ಆ ಅಕ್ಲಾರ್ಜ್ಮೆಂಟ್ ನಂಬರನ್ನು ಅಲ್ಲಿ ಹಾಕ್ಬಿಟ್ಟು ಚೆಕ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಸ್ಟ್ಯಾಟ್ಸ್ ಸ್ಟೂಡೆಂಟ್ ID ಹ್ಯಾಸ್ ಬೀನ್ ಅಪ್ಡೇಟೆಡ್ ಫಾರ್ ದ ಅಪ್ಲಿಕೇಶನ್ ಆ್ಯಂಡ್ ದ ವ್ಯಾಲಿಡೇಷನ್ ಫ್ರಮ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಈಸ್ ಅಂಡರ್ ಪ್ರೊಸೆಸ್ ಅಂತ ಹೇಳ್ಬಿಟ್ಟು, ಅಂದರೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸಿಂಗಲ್ಲಿದೆ, ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಬಂದರೆ ಇನ್ನೂ ಅಮೌಂಟ್ ಬಂದಿಲ್ಲ, ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ರೈಟ್ ಸೈಡಲ್ಲಿ ಕ್ಲೋಸ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇಲ್ಲಿಗೆ ಬರುತ್ತೆ. ಕ್ಲಿಕ್ ಹಿಯರ್ ಟು ವ್ಯೂ ಎಜುಕೇಷನ್ ಅಸಿಸ್ಟೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ರೆಫರೆನ್ಸ್ ನಂಬರ್ ಹಾಕಿ ಚೆಕ್ ಅಂತ ಕೊಟ್ಟರೆ ನೋ ಡಾಟಾ ಫೌಂಡ್ ಫಾರ್ ದ ರೆಫರೆನ್ಸ್ ನಂಬರ್ ಅಂತ ಬರುತ್ತೆ. ಆ ರೀತಿ ಬಂದರೆ ಅರ್ಥ ಏನು ಅಂತ ಅಂದರೆ ನೀವು ಅಪ್ಲಿಕೇಶನ್ ನಂಬರನ್ನು ರಾಂಗ್ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಹಾಕಿ ಚೆಕ್ ಅಂತ ಕೊಡಿ. ಮತ್ತೆ ಕ್ಲೋಸ್ ಮಾಡಿದ್ರೆ ಕ್ಲಿಕ್ ಹಿಯರ್ ಟು ವ್ಯೂ ಎಜುಕೇಷನ್ ಅಸಿಸ್ಟೆನ್ಸ್ ಸ್ಟೇಟಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬಾಕ್ಸ್ ಓಪನ್ ಆಗುತ್ತೆ. ಆ ಬಾಕ್ಸಲ್ಲಿ ರೆಫರೆನ್ಸ್ ನಂಬರನ್ನು ನೀವು ಹಾಕಿದ್ರೆ ಈ ರೀತಿ ಏನಾದರೂ ಬಂದರೆ ಸ್ಟ್ಯಾಟ್ಸ್ ಸ್ಟೂಡೆಂಟ್ ID ಹ್ಯಾಸ್ ಟು ಬಿ ಅಪ್ಡೇಟೆಡ್ ಫ್ರಮ್ ದ ರೆಸ್ಪೆಕ್ಟಿವ್ jurisdiction ಲೇಬರ್ ಇನ್ಸ್ಪೆಕ್ಟರ್ ಆ್ಯಂಡ್ ಕೈಂಡ್ಲಿ ವಿಸಿಟ್ ಯುವರ್ ಲೇಬರ್ ಇನ್ಸ್ಪೆಕ್ಟರ್ ಆಫೀಸ್ ವಿತ್ ದ ಪ್ರಾಪರ್ ಸ್ಟ್ಯಾಟ್ಸ್ ಸ್ಟೂಡೆಂಟ್ ID ಅಂತ ಏನಾದರೂ ಬಂದರೆ ನಿಮ್ಮ ಸ್ಟ್ಯಾಟ್ಸ್ IDಯನ್ನು ಎತ್ಕೊಂಡೋಗಿ ನಂತರ ನಿಮ್ಮ ಒಂದು ಅರ್ಜಿಯನ್ನು ತಗೊಂಡೋಗ್ಬಿಟ್ಟು ಲೇಬರ್ ಆಫೀಸಲ್ಲಿ ಕೊಟ್ಟರೆ ಅವರು ನಿಮ್ಮ ಅಪ್ಲಿಕೇಶನನ್ನು ಪ್ರೊಸೆಸಿಂಗ್ ಆಗೋ ರೀತಿ ಮಾಡ್ತಾರೆ. ನಿಮ್ಮ ಅಪ್ಲಿಕೇಶನನ್ನು ಅವರು ಅಪ್ಡೇಟ್ ಮಾಡ್ತಾರೆ. ನಂತರ ಕೆಲವೇ ತಿಂಗಳಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಲೇಬರ್ ಕಾರ್ಡ್ ಮೇಲೆ ಮಕ್ಕಳ ಸ್ಕಾಲರ್ಶಿಪ್ ಹಣ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲಲ್ಲೇ ಲೇಬರ್ ಕಾರ್ಡ್ ಮೇಲೆ ಮಕ್ಕಳ ಸ್ಕಾಲರ್ಶಿಪ್ಗೆ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿದರೆ ಹಣ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಸುಲಭವಾಗಿ ನೀವೇ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಯಾರಿಗೆಲ್ಲ ಹಣ ಬಂದಿದೆ ಅಥವಾ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.